ತಿಂಗಳು ಬಂದಾಗ ನಮಗೆಲ್ಲ ನೆನಪಾಗೋದು ವಿಶ್ವ ಪರಿಸರ ದಿನ. ಇದಕ್ಕೆ ಪೂರಕವಾಗಿ ಕಳೆದ 9 ವರ್ಷಗಳಿಂದ ಅವ್ಯಾಹತವಾಗಿ ಕೆಲಸ ಮಾಡ್ಕೊಂಬರ್ತಾ ಇರೋರು ಆರ್ ಕುಮಾರ್ ಅವರು. ನಾವೆಲ್ಲ ಪ್ರೀತಿಯಿಂದ ಹುಡುಕೋ ಕುಮಾರ್ ಅಂತಲೇ ಕರಿತೀವಿ. ಮೈಸೂರು ನಗರದ ಅನೇಕ ಉದ್ಯಾನವನಗಳಲ್ಲಿ, ಬೀದಿ ಬದಿನಲ್ಲಿ, ಶಾಲೆಗಳಲ್ಲಿ ಮತ್ತು ಅನೇಕ ಕುಟುಂಬಗಳಿಗೆ ವಿವಿಧ ರೀತಿಯ ಸಸ್ಯಗಳನ್ನು ನೀಡಿ ಮತ್ತು ಆಯುರ್ವೇದ ಸಸ್ಯಗಳನ್ನು ನೀಡಿ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಅವರು ಕಾರಣರಾಗಿದ್ದಾರೆ. ಏಕ ವ್ಯಕ್ತಿ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ಕೊಂಬಂದಿದ್ದಾರೆ. ಹಲವಾರು ಸಹೃದಯರು ಅವರ ಈ ಒಂದು ಪ್ರಯತ್ನಕ್ಕೆ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈ ವರ್ಷ ಕೂಡ ನಾಡಿದ್ದು ಅಂದರೆ ಭಾನುವಾರದ ದಿನ 14ನೇ ತಾರೀಕು ಸಂಜೆ 4 ಗಂಟೆಗೆ ಕುವೆಂಪು ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಜೆ 4 ಗಂಟೆಗೆ ನಾಗರಿಕರಿಗೆ, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ವಿವಿಧ ರೀತಿಯ ಔಷಧಿ ಸಸ್ಯಗಳನ್ನು ಹಂಚುವ ಮೂಲಕ ಅವರಲ್ಲಿ ಆರೋಗ್ಯ ಜಾಗೃತಿ ಉಂಟು ಮಾಡೋದು, ಪರಿಸರ ಜಾಗೃತಿ ಉಂಟು ಮಾಡುವ ವಿಶೇಷ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ದತ್ತಪೀಠದ ಪರಮಪೂಜ್ಯ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮಿ ಕುದೇರು ಮಠ ಮೈಸೂರು ಇವರು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪರಿಸರಾಸಕ್ತ ಗುಂಪುಗಳಿಗೆ ಬೆಂಬಲವಾಗಿ ನಿಂತುಕೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿ ಉತ್ತೇಜಿಸ್ತಾ ಇರುವಂತಹ HV ರಾಜೀವ್ ಅವರು ಬರ್ತಾ ಇದ್ದಾರೆ. DT ಪ್ರಕಾಶ್ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣರ ಸಂಘದ ವತಿಯಿಂದ ಅವರು ಬರ್ತಾ ಇದ್ದಾರೆ. ಆಮೇಲೆ HG ರಾಮು ಅವರು ಬರ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಕೆ ಸಂತೋಷ್, ಖ್ಯಾತ ಹೃದಯ ರೋಗ ತಜ್ಞರು, ಜಯದೇವ ಆಸ್ಪತ್ರೆ. ರಿಪೀಟ್ ಮಾಡಲ್ಲ, ನಮಗೆಲ್ಲ ಗೊತ್ತಿರಬೇಕು ಹಸಿರೇ ಉಸಿರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಹುಡುಕೋ ಕುಮಾರ್ ಅವರು ಏನೊಂದು ಉತ್ತಮವಾದ ಕಾರ್ಯವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅದರ ಪೂರಕವಾಗಿ ಮುಂದುವರೆದ ಕಾರ್ಯಕ್ರಮ ಇದು. ಈ ವರ್ಷ 10ನೇ ವರ್ಷ ಅವರ ಪ್ರಯತ್ನದ ಫಲ ಆಗಿರುವುದರಿಂದ ಇದನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕಂತ ಅವರು ಬಯಸಿದ್ದಾರೆ. ದಯಮಾಡಿ ತಾವೆಲ್ಲ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು. ಮತ್ತು ಮುಖ್ಯವಾಗಿ ಹುಡುಕೋ ಕುಮಾರ್ ಅವರ ಕಾಳಜಿ ಏನಿದೆ, ಆಸಕ್ತ ಕಾಳಜಿಗಳೇನಿದೆ, ಆ ಕಾಳಜಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ಅವರೊಬ್ಬರು ಪರಿಸರ ಸೈನಿಕರಾಗಿ, ಪರಿಸರದ ವಾರಿಯರಾಗಿ ಮಾಡ್ತಾ ಇರುವ ಅವರ ಈ ಒಂದು ಅಮೋಘ ಮತ್ತು ಅತ್ಯುತ್ತಮವಾದ ಕಾರ್ಯಗಳಿಗೆ ನಾವೆಲ್ಲ ಸದಾ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಕಾಲದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಕಾರಣೀಭೂತರಾಗಬೇಕು. ಈ ಭೂಮಿ ಹಸಿರಿನಿಂದ ನರಳಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲ ಅದಕ್ಕೆ ಒಂದು ಗಿಡಗಳನ್ನು ನೆಡೋದ್ರ ಮುಖಾಂತರ, ಪೋಷಿಸುವ ಮುಖಾಂತರ ಒಂದು ಹೊಸ ಪ್ರಜ್ಞೆಯನ್ನು ನಾವು ಮೂಡಿಸಬೇಕಾಗಿದೆ. ಅದಕ್ಕೆ ನಮ್ಮ ಆರ್ ಕುಮಾರ್ ಅವರ ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲ ಕೊಡೋಣ. ದಯಮಾಡಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಸಂಘಟಕರ ಪರವಾಗಿ, ಸಹೃದಯರ ಪರವಾಗಿ, ಅದೇ ರೀತಿ ಪರಿಸರ ವೇದಿಕೆ ಏನಿದೆ ಅವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋಣ, ದಯಮಾಡಿ ಎಲ್ಲ ಬನ್ನಿ ಅಂತ ಮತ್ತೊಮ್ಮೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ನಡೆಯುವ ಸ್ಥಳ ಕುವೆಂಪು ನಗರದ ನವಿಲು ರಸ್ತೆಯಲ್ಲಿರುವ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆವರಣದಲ್ಲಿ ಆಗ್ತಾಯಿದೆ. ಸಂಜೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮಕ್ಕೆ ಮೊದಲು 15 ನಿಮಿಷ ಮೊದಲು ತಾವೆಲ್ಲ ಬಂದು ಸೇರಬೇಕು. ಆಮೇಲೆ ಹಿರಿಯ ನಾಗರಿಕರು ಯಾರು 70 ವರ್ಷದ ಮೇಲ್ಪಟ್ಟವ್ರು ಬರ್ತಾ ಇದ್ದಾರೆ, ಅವರು ನಿಮ್ಮ ಹೆಸರುಗಳನ್ನು ನೋಂದಾಯಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಯತ್ನದಲ್ಲಿ ದೊರೆಯಬಹುದಾದ ಪ್ರಯೋಜನಗಳನ್ನ ನಿಮಗೆ ನೇರವಾಗಿ ಮುಟ್ಟಿಸ್ಲಿಕ್ಕೆ ಹುಡುಕೋ ಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ G ಅಚ್ಯುತರಾವ್ ಅಂತ ಹೇಳಿ. ಸೊ ಈ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಸ್ವಯಂ ಸೇವಕನಾಗಿ ಭಾಗವಹಿಸ್ತಾ ಇದ್ದೀನಿ. ಸೊ ತಾವೆಲ್ಲ
ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.